ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನಮರಿ ಹಾರಿ ಬನ್ನಿ ಇಲ್ಲಿ. ಏನ್ರಿ ನೀವು ಅಡ್ಗೆ ಮಾಡಕ್ಕೆ ಬಿಡ್ತಿಲ್ಲ? ಅಡುಗೆ ಮಾಡೋದು ದಿನ ಇದ್ದೇ ಇರುತ್ತೆ. ಗಂಡ ಮನೇಲಿದ್ದಾನೆ, ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ನಿಮಗೆ ಅನ್ಸೋದೇ ಇಲ್ವಾ? ಪ್ಲೀಸ್ ಕಮ್. ಅಲ್ಲ ರೀ, ಅಡ್ಗೆ ಮುಗಿಸಿ ಬರ್ತಿದ್ದೆ. ನೋಡಿ, ಮತ್ತೆ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಚಿನ್ನಮರಿ, ಈಗ ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ಹೇಳಿ, ಯಾವ ಹಾಡಿಗೆ ಡ್ಯಾನ್ಸ್ ಮಾಡೋಣ? ಅರೆ ಚಿನ್ನಮರಿ, ಯಾಕೆಷ್ಟೊಂದು ಗಾಬರಿ ಆಗ್ತಿದ್ದೀರಿ? ಈ ಮನೇಲಿರೋದು ಬರೀ ನಾವಿಬ್ರೇ ಅಲ್ವಾ? ಹಾ ರೀ, ಇಬ್ರೇನೆ. ಇಬ್ಬರೇ ಇರೋದು ಅಂದ್ಮೇಲೆ ಮೂರನೇ ವ್ಯಕ್ತಿಗೆ ಇಲ್ಲಿ ಪ್ರವೇಶ ಇಲ್ಲ ಅಲ್ವಾ ಚಿನ್ನಮರಿ? ಹೌದು, ಇಲ್ಲ. ಮೂರನೇ ವ್ಯಕ್ತಿಗೆ ಪ್ರವೇಶನೇ ಇಲ್ಲ ಅಂದ್ಮೇಲೆ ಇವನು ಯಾರು? ಸರ್, ಅದು ನಾನು ಹೇಳ್ತೀನಿ ಸರ್. ಉತ್ತರ ಕೊಡಕ್ಕೆ ನೀನು ಯಾರು ಅಲ್ಲ. ನಾನು ಮಾತಾಡ್ತಿರೋದು ನನ್ನ ಹೆಂಡತಿ ಹತ್ರ. ಹೇಳಿ, ಯಾರಿವನು? ಯಾಕೆಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಇವನು ಇಲ್ಲಿದ್ದ ಅಂತ ತಾನೇ ನೀವು ನನ್ನ ಜೊತೆ ಮಾತಾಡೋಕೆ ಮುಜುಗರ ಮಾಡ್ಕೊಂಡಿದ್ದು. ನಾನು ಮುತ್ತು ಕೊಡೋಕೆ ಬಂದಾಗ ಬೇಡ ಅಂದಿದ್ದು. ಹೇಳಿ. ಅದು ನಿನ್ನೆ ಏನು ದಿಲೀಪ, ನೀನೇನಿಲ್ಲಿ? ನಾನು ಮಾಡಿಲ್ದಿರೋ ತಪ್ಪಿಗೆ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ ಜಾನು. ಅವರಿಂದ ತಪ್ಪಿಸ್ಕೊಂಡ್ ಬರುವಾಗ ನನ್ನ ಕಾಲಕ್ಕೆ ಶೂಟ್ ಮಾಡ್ಬಿಟ್ರು. ನೀನ್ ಇರೋದು ಸೇಫ್ ಅಲ್ಲ ನೋಡು. ಮೊದಲು ನೀನ್ ಇಲ್ಲಿಂದ ಹೊರಟ್ಬಿಡು. ಜಾನು, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡ ಜಾನು, ಪ್ಲೀಸ್ ಜಾನು. ಈಗ ನಾನೇನಾದ್ರೂ ಆಚೆ ಹೋದ್ರೆ ನನ್ನ ಜೀವನ ಹಾಳಾಗೋಗ್ಬಿಡುತ್ತೆ. ಇವತ್ತೊಂದಿನ ರಾತ್ರಿ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡು ಜಾನು. ಅದಕ್ಕೆ ನಂದೇನು ತಪ್ಪಿಲ್ಲ, ನಾನು ಏನು ಮಾಡಿಲ್ಲ. ಇವತ್ತೊಂದು ದಿನ ಇಲ್ಲ ಇರೋದಕ್ಕೆ ಅವಕಾಶ ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಅದಕ್ಕೆ ಇಲ್ಲ ಇರಿಸ್ಕೊಂಡೆ ಅಷ್ಟೇ. ಪ್ಲೀಸ್ ರೀ. ಸರ್, ಹೌದು ಸರ್, ಇದ್ರಲ್ಲಿ ಜಾನ್ವಿದೇನು ತಪ್ಪಿಲ್ಲ ಸರ್. ನಿನ್ನೆ ನಾನು ಇದ್ದಿದ್ದ ಪರಿಸ್ಥಿತಿಲಿ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಇವತ್ತೊಂದಿನ ಉಳ್ಕೋಬಹುದು ಅಂತ ನಾನೇ ಜಾನ್ವಿನ ಕೇಳ್ಕೊಂಡೆ ಸರ್. ನಿಮಗೇನು ತೊಂದರೆ ಕೊಡಲ್ಲ ಸರ್. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಈಗಲೇ ಹೊರಟೋಗ್ತೀನಿ. ಇಲ್ಲಿಂದ ಯಾರೋ ಹೊರಗೆ ಹೋಗೋ ಹಾಗೆ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.